ಸರ್ ನನ್ನ ಹೆಸರು ನಾಗರಾಜ್ ಅಂತ. ನಾನು ಆ್ಯಕ್ಚುಲಿ LIC ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದೆ. ನಾನು ಹತ್ತಿರ ಇದು 2014 ನಾನು ರಿಟೈರ್ಡ್ ಆಯಿತು. ರಿಟೈರ್ಡ್ ಆದಮೇಲೆ ನಾನು ಅಲ್ಲಿ ನಮ್ಮದೊಂದು ಇದೆಲ್ಲ ಇತ್ತು, ಸೈಟ್ಗಳಿತ್ತು. 1-2 ವರ್ಷ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ನಮ್ಮದೇನೆ ಡೆವಲಪ್ ಮಾಡ್ಕೊಂಡಿದ್ವಿ. ಆಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿ ಒಂದು ಜಮೀನು ತೊಗೊಳ್ಬೇಕಾಗಿ ಬಂತು. ತೊಗೊಂಡು ಇಲ್ಲಿ 2020 ನಾನು ಇಲ್ಲಿಗೆ ಎಂಟ್ರಾದೆ. ಸೆಪ್ಟೆಂಬರ್ 2020 ಎಂಟ್ರಾದೆ. ಅಂದರೆ ಒಂಥರ ಕಾಡು ಥರ ಇತ್ತಿದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಮುಳ್ಳುಗಳೆಲ್ಲ ಬೆಳ್ಕೊಂಡಿತ್ತು. ಹೇಳ್ಕೊಂಡು ಡೆವಲಪ್ ಮಾಡಿ ಇದು ಮಾಡಿದೆ. ಈ ಅಡಿಕೆಗಳೆಲ್ಲ ಹಾಕಿದೆ. ಒಂದು ತೆಂಗಿನ ಮರ ಮಾತ್ರ ಇತ್ತು ಇಲ್ಲಿ, ಅಷ್ಟೇ, ಬೇರೆ ಇರಲಿಲ್ಲ. ಆಮೇಲೆ ನಾನು ಅದನ್ನು ಎಲ್ಲ ಡೆವಲಪ್ ಮಾಡಿದೆ. ನೋಡಿಕೊಂಡು ನನಗೂ ಒಂಥರ ಇಂಟ್ರೆಸ್ಟ್ ಬಂತು. ಯೂಟ್ಯೂಬ್ ಇದೆಲ್ಲ ನೋಡಿ ಕೊನೆ ಮಾಡಿಕೊಂಡು ಏನಾರ ಹೊಸ್ದಾಗಿ ಮಾಡಬೇಕು ಅಂಥೇಳಿ ಬಿಗಿನಿಂಗಲ್ಲಿ ಮಾಡಿ ಪೆಪ್ಪರ್ ಹಾಕಿದೆ, ಕಾಫಿ ಹಾಕಿದೆ, ಆಮೇಲೆ ಸ್ವಲ್ಪ ಕೋಕೋವಾ ಹಾಕಿದೆ. ಎಲ್ಲ ಹೊಸದನ್ನು ಮಾಡಬೇಕು ಅಂತ ಮಾಡಿದೆ. ಏಲಕ್ಕಿ ಹಾಕಿದೆ, ತುಂಬ ಚೆನ್ನಾಗಿ ಬಂತು. ಆಮೇಲೆ ಇದು ಒಂದು ಸ್ವಲ್ಪ ಮಳೆ ಬಂದು ಎಲ್ಲ ಇದಾಗಿ ಏಲಕ್ಕಿ, ಪೆಪ್ಪರು ಎಲ್ಲ ಹೊರಟಾಯ್ತು. ಆದರೂ ಎದೆಗುಂದಲಿಲ್ಲ. ನಾನು ಮಾಡಬೇಕು ಅಂಥೇಳಿ ಏನಾರು ಇಂಟ್ರೆಸ್ಟ್ ಆಗಿತ್ತು. ನಾನು ಯಾವ ಕೆಲಸ ಮಾಡಿದ್ರೂ ನನಗೆ ಒಂದು ಏನಾರು ತೊಗೊಂಡು ಸೀರಿಯಸ್ ಆಗಿ ಫುಲ್ಲು ಪ್ಲೆಡ್ಜಲ್ಲೇ ಮಾಡ್ತೀನಿ. ಮಾಡ್ಕೊಂಡು ನಾನು ಇದು ಮಾಡಬೇಕು. ಇದಾಗಲೇ ನೋಡಿ, ಅಡಿಕೆ ಗಿಡ ಆಗಲೇ ಹಾಕಿ ಇದು 2020 ಡಿಸೆಂಬರಲ್ಲಿ ಮಾಡಿದೆ. ನಾನು ಇದನ್ನು ಮಾಡಿದೆ, ಚೆನ್ನಾಗೆಲ್ಲ ಬಂತು, ಚೆನ್ನಾಗಿ ಬರ್ತಾಯಿದೆ. ಈಗ ಲಾಸ್ಟ್ ಇಯರ್ ಸ್ವಲ್ಪ ಇತ್ತು, ಈ ವರ್ಷ ಫಸಲಿದೆ. ನೆಕ್ಸ್ಟ್ ಇಯರ್ ಇದೆ, ಚೆನ್ನಾಗಿ ಬರುತ್ತೆ, ಇದು ಫಸಲು ಚೆನ್ನಾಗಿ ಬರುತ್ತೆ. ಈಗ ನನಗೆ ಇಲ್ಲಿ ಫುಲ್ಲು ನಾನು ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ. ತೋಟದ ಒಳಗಡೆ ಬಂದರೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಕೆಲಸ ಫುಲ್ ಇದ್ದೇ ಇರುತ್ತೆ. ಸಾಯಂಕಾಲ 6 ಗಂಟೆವರೆಗೂ ನಾನು ತೋಟದ ಕೆಲಸ ಇದ್ದೇ ಇರುತ್ತೆ. ನಾನು ಬೇಸಿಕಲಿ ಅಗ್ರಿಕಲ್ಚರ್ ಫ್ಯಾಮಿಲಿನೇ. ನಾನು ಇಲ್ಲಿ ಎಜುಕೇಷನ್ ಮಾಡ್ತಿದ್ದಾಗಲೂ ಸಹಿತ ವ್ಯವಸಾಯ ಮಾಡಿಕೊಂಡೇ ಬೆಳೆದವರು ನಾವು. ಆಮೇಲೆ ಅಲ್ಲಿ LIC ಫೀಲ್ಡ್ಗೆ ಹೋದ್ಮೇಲೆ ಏನಾಗುತ್ತೆ ಅಂದರೆ ನಮ್ಗೆ ಅಲ್ಲೇ ಫೀಲ್ಡ್ ವರ್ಕ್ ಜಾಸ್ತಿ ಆಗುತ್ತೆ. ಆವಾಗ ಸ್ವಲ್ಪ ಈ ಕಡೆ ಬರೋದು ಕಮ್ಮಿ ಆಯಿತು. ಆಮೇಲೆ ರಿಟೈರ್ಡ್ ಆದಮೇಲೆ ಇಲ್ಲಿ ಬಂದು ನಮ್ಗೆ ಅದನ್ನು ಹಳೇದು ಒಂಚೂರು ನಮಗೆ ಇದಿತ್ತಲ್ವ, ಹುಮ್ಮಸ್ಸಿತ್ತು ಮಾಡಬೇಕು, ಏನಾರ ಮಾಡಬೇಕು ಅಂತ, ಅದನ್ನು ಡೆವಲಪ್ ಮಾಡ್ತಾ ಇದ್ದೀನಿ. ಖುಷಿ ಇರುತ್ತೆ. ಇದು ನೆವರ್ ಎಂಡ್ ಆಗೋದೇ ಇಲ್ಲ ಬಿಸ್ನೆಸ್. ಇದು ಏನೇ ಬೇಡ ಅಂದ್ರೂ, ಈಗ ಇಷ್ಟೊಂದು ಖರ್ಚು ಮಾಡಬೇಕಾ, ನಮಗೆ ವಾಪಸ್ ಬರೋದು ಕಮ್ಮಿ ಅಂದ್ರೂ ಅದು ಬಿಡಲ್ಲ ಸರ್. ಡೆವಲಪ್ ಮಾಡ್ತಾ ಇರಬೇಕು ಅನಿಸ್ತಾ ಇರುತ್ತೆ ಸರ್. ಇಲ್ಲಿ ಏನಾಗುತ್ತೆ ಅಂದರೆ ಸರ್, ಇಲ್ಲಿ ಈಗ ಮಿಷಿನರೀಸ್ ಕೆಲವೆಲ್ಲ ನೋಡ್ತೀವಿ ನಾವು. ಮಿಷಿನರೀಸ್ ಎಲ್ಲ ನಾನು ಎಲ್ಲ ಮಿಷಿನರೀಸನ್ನು ಇಟ್ಕೊಂಡಿದ್ದೀನಿ. ನಾನು ಇವಾಗ ಆಲ್ಮೋಸ್ಟ್ ಯಾವ್ದು ನೋಡಿದ್ರು ಎಲ್ಲನೂ ತೊಗೊಂಡಿದ್ದೀನಿ. ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿದ್ದೀನಿ ಮಿಷಿನರೀಸ್ಗೂ. ಬಟ್ ಏನಪ್ಪ ಅಂದರೆ ಸಪೋರ್ಟ್ಸ್ ಅಲ್ವ ಇಲ್ಲಿ ಕಮ್ಮಿ. ಈಗ ಅಲ್ಲಿ ಅಮೇರಿಕಾ ಅವೆಲ್ಲ ನೋಡ್ತೀವಲ್ವ, ಅಲ್ಲಿ ಸರ್ ಆ ಲ್ಯಾಂಡ್ಗೂ ಈ ಲ್ಯಾಂಡ್ಗೂ ಭಾಳ ಡಿಫ್ರೆನ್ಸ್ ಇದೆ. ಅದೆಲ್ಲ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾರೆ ಅವರು, ಬರ್ತದೆ. ಇಲ್ಲೂ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಇಲ್ಲಿ ಸಪೋರ್ಟ್ ಸಾಲದು. ಈಗ ಮಿಷಿನರೀಸೇ ತೊಗೊಂಡ್ರೆ ಅದಕ್ಕೆ ಸಪೋರ್ಟ್ ಸಿಗೋಲ್ಲ ಸರಿಯಾಗಿ. ಅದಕ್ಕೆಲ್ಲ ಇದು ಮಾಡೋದು, ಇದೆಲ್ಲ ಹೋದರೆ ಇದು ಮಾಡೋಕ್ಕೆ ಸಪೋರ್ಟ್ ಸಿಗಲ್ಲ. ಸೇಲ್ ಮಾಡ್ತಾರೆ, ಅದ್ರ ತಕ್ಕನಾಗಿ ಅದನ್ನು ಸಪೋರ್ಟ್ ಇದ್ದರೆ ಕ್ಲೀನಾಗಿ ಮಾಡ್ಬೋದು ಸರ್. ಅದು ತೆಂಗಿನ ಮರದಲ್ಲಿ ಒಂದು ಚೂರೂ ವೇಸ್ಟೇಜ್ ಮಾಡೋಲ್ಲ, ಎಲ್ಲನೂ ಅಲ್ಲೇ ಮೊನ್ನೆ ಒಂದ್ಸಲ ಗರಿಗಳೆಲ್ಲ ಇದು ಮಾಡಿದೆ. ಇಲ್ಲಿ ಬಂದು ಕೆಲಸಗಾರರು ಬರ್ತಾರಲ್ಲ, ಖುಷಿ ಪಟ್ಟರು. ಹತ್ತಿರ ಸರ್ 70,000 ಆಗ್ತಾಯಿತ್ತು ಗೊಬ್ಬರಕ್ಕೆ, ನಿಮಗೆ ಇಲ್ಲಿ ಗೊಬ್ಬರನೇ ಬಂತಲ್ಲ ಸರ್ ನಿಮಗೆ ಸರ್. ಈಗ ಅದೆಲ್ಲ ಈಗ ಅಲ್ಲಿ ಕಟ್ ಮಾಡಿದ್ದೀನಲ್ವಾ, ಅದೆಲ್ಲ ಈಗ ನಾಳೆ ರೆಡಿ ಮಾಡಿಬಿಟ್ಟು ಅದ್ರ ಮೇಲೆ ಒಂಚೂರು ಮಣ್ಣು ಹಾಕ್ಬಿಡ್ತೀನಿ. ಅದು ನೋಡಿ, ಇನ್ನು 6 ತಿಂಗಳೊಳಗಡೆ ಫಸ್ಟ್ ಕ್ಲಾಸ್ ಗೊಬ್ಬರ ಆಗುತ್ತೆ. ನನಗೆ ಹೊರಗಡೆ ಗೊಬ್ಬರ ತರಲೇಬೇಕಾಗಿಲ್ಲ. ಈಗೆಲ್ಲ ನಾನೀಗೊಂದು 3-6 ತಿಂಗಳಿಂದಗಡೆ ಒಂಚೂರು ಇವಾಗ ಬೇವಿನ ಹಿಂಡಿ ಇದೆಲ್ಲ ಆರ್ಗ್ಯಾನಿಕ್ ತೊಗೊಂಬಂದು ಒಂಚೂರು ಹಾಕಿದ್ದೀನಿ. ನಿನ್ನೇನು ಬೇಕಾಗಿಲ್ಲ ನನಗೆ. ಈಗ ನೋಡಿ, ಆ ಉರುಳಿ ಎಲ್ಲ ಹಾಕಿದ್ದೆ, ಏನು ಗೊಬ್ಬರ ಆಗುತ್ತೆ ಇವಾಗ, ಅದು ಫಸ್ಟ್ ಕ್ಲಾಸಾಗಿ. ಇನ್ನೇನಕ್ಕೆ ಹೋಗ್ಬೇಕು ಹೊರಗಡೆ ನಾನು ಇವಾಗ ಸರ್? ಹೇಳ್ತಾರೆ ಅಷ್ಟೇ, ಸಪೋರ್ಟ್ ಸಾಲದು. ಆಗಿದೆ ಹೀಗಿದೆ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಇದನ್ನು ನಿಮಗೆಲ್ಲ ಸಬ್ಸಿಡಿ ಸಿಗುತ್ತೆ ಹಾಗೆ ಅಂತ. ನನಗಂತೂ ಯಾವುದೂ ಇದಾಗಿಲ್ಲ ಸರ್. ಹೇಳೋದಷ್ಟೇನೆ, ಯಾವುದು ಸರಿಯಾಗಿ ಸಿಗೋಲ್ಲ ಸರ್. ಅದೆಲ್ಲ ದೊಡ್ಡ ಲೆವೆಲಲ್ಲೇ ಇದಾಗ್ಬಿಡ್ತದೆ. ನಮಗೆ ಸಿಗೋದೇ ಇಲ್ಲದೆ ಏನೂ ಸಿಗೋಲ್ಲ ಸರ್, ಏನೂ ಸಿಗೋಲ್ಲ. ನಾನು ಯಾವ ಸಬ್ಸಿಡಿನೂ ತೊಗೊಳಕ್ಕಾಗಿಲ್ಲ ನಾನು. ಅದಕ್ಕೋಸ್ಕರ ಅಲ್ಲಿ ಅಲಿಯೋದು ಇದು ಮಾಡೋದು 28 ಕಂಡೀಷನ್ಸು. ಅದ್ರ ಬದಲು ನಾವೇ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ಕೋ, ಆ ಥರನೇ ಇದಾಗುತ್ತೆ ಸರ್. ಅಂದರೆ ಸಬ್ಸಿಡಿನ ನಂಬ್ಕೊಂಡು ಬದುಕೋಕ್ಕಾಗಲ್ಲ ಸರ್, ನಾನು ಬೆಳೆದಿದ್ದು ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ. ಕಾಫಿನೂ ಅಷ್ಟೇ, ಕಾಫಿನೂ ಬೆಳೆದೆ. ಕಾಫಿನೂ ಒಂದ್ಸಲಿ ಅಲ್ಲಿ ಸೋಮವಾರಪೇಟೆಗೆ ಹೋಗ್ತಾ ಇದ್ದೆ, ಅವಾಗ ಕಾಫಿನೂ ಸೇಲ್ ಮಾಡಿದೆ. ಈಗ ಮೊನ್ನೆ ಒಂದ್ಸಲಿ ನಮ್ಮದೇನೆಲ್ಲ ರೆಡಿ ಮಾಡ್ಕೊಂಡು ಮಾಡಿದೆ. ಖುಷಿ ಆಗುತ್ತೆ. ನಮ್ಮನೆ ಕಾಫಿ, ನಾವು ಬೆಳೆದಿದ್ದ ಕಾಫಿ ನಾವು ಕುಡಿತಾ ಇದ್ದೀವಲ್ಲಪ್ಪ ಅನ್ನೋ ಥರನೇ ಖುಷಿ ಆಗುತ್ತೆ ಒಂಥರ.
ನಾವು ಕೊಂಡ್ಕೊಳ್ಳೋದಕ್ಕಿಂತ ನಮ್ಮದ್ರಲ್ಲಿ ನಾವು ಬೆಳೆದು ತೊಗೊಳ್ತೀವಲ್ಲ, ಭಾಳ ಖುಷಿ ಸರ್ ನಮಗೆ ಅದನ್ನು. ಆಮೇಲೆ ಇಲ್ಲಿ ಮೊನ್ನೆ ವಾಟರ್ ಆಫಲ್ಲಿ ಸಿಕ್ಕಾಪಟ್ಟೆ ಬಿಟ್ಟಿತ್ತು, ಬರ್ತಾರೆ ಯಾರೋ ಬರ್ತಾರೆ ಇದ್ಕೊಂಡು ಹೋಗ್ತಾರೆ ಕ್ಲೀನಾಗಿ, ಖುಷಿ ಬೀಳ್ತಾರೆ. ಇವತ್ತು ನೋಡಿ ಅಲ್ಲೊಂದು ಲಚ್ಚಿ ಹಣ್ಣು ಅಂತೆಲ್ಲ ಒಂದು ಹಾಕಿದೆ, ನಮ್ಮ ಕೂಲಿನವರು ತುಂಬ್ಕೊಂಡು ಸರ್ ತೊಗೊಂಡೋಗ್ರಿ, ಖುಷಿ ಬೀಳಿ. ಒಂಥರ ನಮಗೆ ನಾವೇ ತಿನ್ನೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಯೂಟ್ಯೂಬಲ್ಲಿ ಇವಾಗ ನೋಡಿ, ಯೂಟ್ಯೂಬ್ನಲ್ಲೇನೆ ಒಬ್ಬೊಬ್ಬರು ಅಂತಾರೆ ಈಗೊಂದು ಮಾಡ್ತಾ ಇದ್ದಾರೆ ಫಸ್ಟ್ ಕ್ಲಾಸಾಗಿ. ಅವರು ಹೊಸ ಸಿಸ್ಟಮಲ್ಲಿ ಮಾಡ್ತಾವನೆ. ಅವನೇನಾಗಿದೆ ಅಂದರೆ ಅವರು ಇದನ್ನೇ PVC ಪೈಪ್ನೇ ಹಾಕ್ಬಿಡ್ತಾ ಇದ್ದಾರೆ. PVC ಪೈಪ್ನೇ ಹೊಸ ಮೆಥಡ್ ಇಲ್ಲ ಅಂತಲ್ಲ, ಮಾಡ್ಬೋದಾಗಿತ್ತು, PVC ಪೈಪಲ್ಲೂ ಮಾಡ್ಬೋದಾಗಿತ್ತು. ಆಮೇಲೆ ಇನ್ನೊಂದು ಕಡೆ ನೋಡಿದೆ, ಇದು ಸಿಮೆಂಟ್ ಪೈಪ್ನೇ, ದೊಡ್ಡ ಸಿಮೆಂಟ್ ಪೈಪ್ನೇ ಕರೆಕ್ಟಾಗಿ ಇದು ಮಾಡಿ ದೊಡ್ಡದು ಒಂದು 20 ಅಡಿ ಥರ ಮಾಡ್ತಾವ್ರೆ. ಅದು ಒಳ್ಳೆ ಸಿಸ್ಟಮೇನೆ. ರಾಸಾಯನಿಕ ಜಾಸ್ತಿ ಯೂಸ್ ಮಾಡಲೇ ಇಲ್ಲ. ಬಿಗಿನಿಂಗಲ್ಲಿ ಏನು ಮಾಡೋದು ಅಂದರೆ, ಇಲ್ಲಿ ಲೋಕಲರೆಲ್ಲ ಬರ್ತಾ ಇದ್ರಲ್ವಾ, ನನಗೆ ಅಷ್ಟು ಇದಲ್ವಾ, ಇದು ಮಾಡಿದಾಗ ಅವರು ಸ್ವಲ್ಪ ಅವಾಗ ಅಡಿಕೆ ಗಿಡಕ್ಕೆ ಸ್ವಲ್ಪ ಒಂಚೂರೆಲ್ಲ ಬಾಳೆಗೆಲ್ಲ ಹಾಕ್ಲೇಬೇಕು ಅಂತ ಚೂರು ಮಾಡಿ, ಆಮೇಲೆ ನಾನು ಫುಲ್ ಆರ್ಗ್ಯಾನಿಕ್ ಇದಾಗುತ್ತೆ. ಇದೇ ಸಾಕಾಗುತ್ತೆ ಸರ್ ಗೊಬ್ಬರ, ಇದೇ ಗೊಬ್ಬರ ಸಾಕಾಗುತ್ತೆ. ಇದು ಪ್ರೋನಿಂಗ್ ಮಾಡಬೇಕು, ಪ್ರೋನಿಂಗ್ ಮಾಡಿದ್ರೆ ಎಷ್ಟೊಂದು ಎಲೆ ಬರ್ತದೆ ಸರ್, ಇದು ಫಸ್ಟ್ ಕ್ಲಾಸಾಗಿ ಬರ್ತದೆ ಸಾಕಿದು. ಆಮೇಲೆ ನೋಡಿ ಈಗ ಹೊಸ ಮೆಥಡ್, ಇವಾಗ ನೋಡಿ ಈ ವರ್ಷ ಉರುಳಿ ಹಾಕಿದೆ, ವರ್ಷಕ್ಕೊಂದ್ಸಲಿ ಹಿಂಗೆ ಹಾಕ್ಬಿಟ್ರೆ ನನಗೆ ಅದೇ ಗೊಬ್ಬರ ಆಗೋಯ್ತು, ಸಾಕು, ಏನು ಬೇಡ ನನಗೆ ಇನ್ನು. ಈಗ ಕೋಕೋ ತೋಡಿ ಲಾಸ್ಟ್ ಇಯರು 1,000 ರೂಪಾಯಿ kg ಬಂದ್ಬಿಟ್ಟಿತ್ತು. ಅದು ಲಕ್ ಒಂದೊಂದ್ಸಲಿ, ಯಾವಾಗಲೂ ಹೇಳೋಕ್ಕಾಗಲ್ಲ. ಇವಾಗ ಇದ್ದಿದೆ. ಬಟ್ ಏನಪ್ಪ ಅಂದರೆ ಇವಾಗ ಅಟ್ಲೀಸ್ಟ್ 300-400 ರೂಪಾಯಿ ಇದ್ರೂ ಲಾಸ್ ಏನಾಗಲ್ಲ ನಮಗೆ. ಅದರಿಂದ ಬೇರೆ ಥರ ಅನುಕೂಲ ಜಾಸ್ತಿ ಇದೆಯಲ್ಲ ಸರ್. ಎಲೆ ಗೊಬ್ಬರ ಜಾಸ್ತಿ ಬರ್ತದೆ, ಫಸ್ಟ್ ಕ್ಲಾಸಾಗಿ ಇದಿರುತ್ತೆ. ಆಮೇಲೆ ಅದಕ್ಕೇನಾಗಿ ನಂದೊಂದು ಇವಾಗ ಮೊದಲೊಂದು 350 ಗಿಡ ಹಾಕಿದ್ದೆ, 350 ಇತ್ತು. ಆಮೇಲೆ ಈಗ ಇನ್ನೊಂದು 400-500 ಗಿಡ ಹಾಕಿದ್ದೀನಿ ಇವಾಗ. ಅದೆಲ್ಲ ಒಂದು 700 ಗಿಡ ಇದ್ರೂ ಅದೇನಪ್ಪ ಅಂದರೆ ಒಂದು ಲೇಬರ್ ಇದ್ದರೆ ಸಾಕು ಸರ್, ಅದು ಮೇಂಟೈನ್ ಮಾಡೋಕ್ಕೆ ಒಂದು ಲೇಬರ್ ಇದ್ದರೆ. ಏನಕ್ಕೆ ಅಂದರೆ ವಾರಕ್ಕೊಂದ್ಸಲಿ ನಾವು ಅದನ್ನು ಕಾಯಿ ಕೀಳಬೇಕು. ಅಂದರೆ 365 ಡೇಸೂ ಅದು ಇದ್ದೇ ಇರುತ್ತೆ ಸರ್ ರೇಟು ಕೋಕೋಗೆ. ಸೀಸನ್ ಅಂತೇನಿಲ್ಲ, ಒಂದು 2-3 ತಿಂಗಳು ಮಾತ್ರ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಅದು ಇದು ಈಲ್ಡು. ಬಾಕಿ ಟೈಮಲ್ಲಿ ಇದ್ದೇ ಇರುತ್ತೆ ಅದು. ವಾರಕ್ಕೊಂದ್ಸಲ ನಾವು ಅದನ್ನು ಒಬ್ಬರು ಲೇಬರ್ ಇದ್ದರೆ ಸಾಕು, ಅದನ್ನು ಕಟ್ ಮಾಡಿ ಇದು ಮಾಡಿ ಆಮೇಲೆ ಅಲ್ಲಿ ಒಂದು 5 ದಿವಸ ಆದಮೇಲೆ ಇದು ಮಾಡಬೇಕು, ಪ್ರೋಸೆಸ್ ಮಾಡ್ಕೊಳ್ಳೋಕ್ಕೂ ಸರಿಯಾಗೋಗುತ್ತೆ. ನನ್ನ ಹತ್ರ ಈಗ ತೆಂಗಿನ ಮರ ಪ್ರೆಸೆಂಟ್ ಆಲೆ ಫಲ 10-15 ವರ್ಷದ ಮರಗಳದು ಫಲ ಕೊಡ್ತಾ ಇರೋದು. ಇವಾಗ 115 ಏನೋ ಮರ ಇದೆ ಸರ್. ನಾನು ಈಗ ಇನ್ನೂ ಒಂದು 130 ಗಿಡ ಚಿಲ್ಲರೆ ಹಾಕಿದ್ದೀನಿ, ಹೊಸ್ದಾಗಿ ಹಾಕಿದ್ದೀನಿ. ಅಲ್ಲಿ 4-5 ವರ್ಷ ಆಯ್ತಾ ಬಂತು. ಇನ್ನು ನೆಕ್ಸ್ಟ್ ಇಯರಿಂದ ಅದು ಸ್ಟಾರ್ಟ್ ಆಗುತ್ತೆ. ಈಗ ಇರೋ ತೆಂಗಿನ ಮರದಲ್ಲೇ ನನಗೆ ಹತ್ತಿರ ವರ್ಷಕ್ಕೆ 20-22 ಸಾವಿರ ನನಗೆ ಒಂದು ಅದರಿಂದ ಈಲ್ಡ್ ಬರ್ತಾ ಇದೆ, ಅಂದರೆ ಕಾಯಿಗಳು ಬರ್ತಾ ಇದೆ. ಅದನ್ನು ಆವರೇಜ್ ಲೆಕ್ಕ ಮಾಡಿಕೊಂಡ್ರು ಇವಾಗ ಇಲ್ಲ ಅಂತ ಹೇಳಿದ್ರು ಒಂದು ಹತ್ತಿರ ಇಲ್ಲ ಅಂತ ಹೇಳಿದ್ರು ಒಂದು 20 ಕ್ವಿಂಟಲ್ 25 ಕ್ವಿಂಟಲ್ವರೆಗೂ ಬಂದೇ ಬರುತ್ತೆ. ಏನು ಲಾಸ್ ಏನಾಗಲ್ಲ, ಅವಾಗ ಒಂಚೂರು ಆಗಲ್ಲ. ಫಸ್ಟು ನಾನು ಇಲ್ಲಿ ಇದು ಮಾಡೋಕ್ಕೆ ಮಾಡಿದ್ದೆ, 3 ಕಂಪಾರ್ಟ್ಮೆಂಟ್ ಮಾಡಿದ್ದೆ, ಈಗ 6 ಕಂಪಾರ್ಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ. ಅದನ್ನೇ ಯಾಕೆ ಅಂದರೆ ಎವ್ರಿ 3 ಮಂತ್ಸು ಅದು ಇನ್ಕಮ್ ಬರ್ತಾ ಇರಬೇಕು. ಈಗ 2-3 ತಿಂಗಳಿಗೊಂದ್ಸಲ ಕಾಯಿ ಕೀಳ್ತಾ ಇರ್ತೀವಿ, 2 ತಿಂಗಳಿಗೊಂದ್ಸಲಿ ಒಂದು ಡಂಪ್ ಆದರೆ ಅದೇನಾಗುತ್ತೆ ಅಂದರೆ ಹಾಕ್ಬಿಟ್ಟು ಕಾಯಿ ಇದಾಗಬೇಕು ಅಂದರೆ 9 ತಿಂಗಳು ಮಿನಿಮಮ್ 10 ತಿಂಗಳು ಬೇಕು. ಅದನ್ನು ನನಗೆ ಹಾಗೇ ನೀವು ಇದು ಮಾಡಿಕೊಂಡ್ರೆ ಅವಾಗ ಇದಾಗಲ್ಲ, ಒಂದೇ ಸಲ ಬಂದುಬಿಟ್ರೆ ಏನಾಗುತ್ತೆ ಕಾಯ್ತಾ ಇರ್ತೀವಿ. ಈಗ ರೊಟೇಷನ್ 3 ತಿಂಗಳು 4 ತಿಂಗಳಿಗೊಂದ್ಸಲಿ ಇನ್ಕಮ್ ಬರ್ತಾ ಇದ್ದರೆ ಖುಷಿ ಆಗುತ್ತೆ ಅಂತ ಸರ್. ಅದು ಈ ಕೃಷಿಗೆ ಬಂದಾಗ ಆಲಪ್ಪೆ ಸಡನ್ ನಾನು ಬಂದ್ಬಿಡೋಕೆ ಇನ್ಕಮ್ಮು ಅಂತಲ್ಲ, ಅದು ನಾವು ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ರು ಅಂದರೆ ಏನಪ್ಪ ಅಂದರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಸ್ಟಾರ್ಟ್ ಮಾಡೋದು ಬೇಡ ಅಂತ ಅನಿಸುತ್ತೆ ಸರ್. ಒಂದು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದು 10-15 ತೋಟ ನೋಡಬೇಕು ಸರ್, ನಾವು ಅನುಭವ ಗೊತ್ತಾಗಬೇಕು ಸರ್. ಒಬ್ಬೊಬ್ಬರದಿಂದ ಒಬ್ಬೊಬ್ರು ಕಲಿಯೋದು ಬೇಕಾದಷ್ಟಿದೆ. ಈಗ ನಾನೇ ಎಕ್ಸ್ಪರ್ಟ್ ಅಂತ ಹೇಳೋಕ್ಕಾಗಲ್ಲ ಇದರಲ್ಲಿ. ಈಗ ನಾನು ಈ ಒಂದು ಮನೇಲಿ ಹೇಳ್ತಾರೆ ಏನಕ್ಕೆ ಇದು ಮಾಡ್ತೀರಾ ಅಂತ, ಬಟ್ ಈಗಲೂ ಸಹಿತ ಎಲ್ಲಾದರೂ ನೋಡಿದ್ರೆ ಹೊಸದು ಹೋಗಿ ನಾನು ನೋಡ್ತಾ ಇರ್ತೀನಿ ಸರ್. ಅದು 100 ಕಿಲೋಮೀಟರ್ ಆಗಲಿ 200 ಕಿಲೋಮೀಟರ್ ಆಗಲಿ ಹೋಗಿ ನೋಡ್ಕೊಂಡು ಬರ್ತಾನೆ ಇರ್ತೀನಿ. ಯಾಕೆಂದರೆ ಕಲಿಯೋದು ಬೇಕಾದಷ್ಟು ಇರುತ್ತೆ, ಹೊಸ ಐಡಿಯಾಗಳು. ಅವಾಗ ನಮಗೆ ಇಂಪ್ರೂವ್ ಮಾಡೋಕ್ಕೆ ಈಸಿ ಆಗುತ್ತೆ ಸರ್. ಈಗ ಸರ್ ಇವಾಗ 2.5 ಎಕರೆ ತೋಟ ಅಂತ ಇಟ್ಕೊಳ್ಳಿ ಸರ್. 2.5 ಎಕರೆ ತೋಟದಲ್ಲಿ ನಾವು 2.5 ಎಕರೆಗೆ ಅಡಿಕೆ ಹಾಕ್ಬೋದು ಸರ್. 2.5 ಎಕರೆಗೆ ಫುಲ್ ಅಡಿಕೆ ಹಾಕೋಬೋದು. ಆಮೇಲೆ ಸುತ್ತ ತೆಂಗಿನ ಒಳಗಡೆ ಹಾಕಲ್ಲ ಅಂದರೆ ಸುತ್ತ ತೆಂಗಿನ ಮರನೂ ಹಾಕೋಬೋದು. ಅದ್ರ ಜೊತೆಗೆ ಅಡಿಕೆಗಳ ಮಧ್ಯ ಇದು ಏಲಕ್ಕಿ ಅದನ್ನು ಒಂದು ಎಷ್ಟು 2.5 ಎಕರೆಯಲ್ಲಿ 2.5 ಎಕರೆ ಪೂರ್ತಿ ಏಲಕ್ಕಿನೂ ಹಾಕ್ಬೋದು. ಅಂದರೆ ಏನಪ್ಪ ಅಂದರೆ ಏಲಕ್ಕಿ, ಪೆಪ್ಪರು, ಆಮೇಲೆ ಇದು ಕಾಫಿ
4 ಇದು ಮಾಡಿಕೊಂಡು 4 ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 2.5 ಎಕರೆ ಎಷ್ಟಾಯಿತು ಸರ್ ಅವಾಗ? 8 ಎಕರೆ ಮೇಲಾಯಿತು, 8 ಎಕರೆ ಆಯಿತು. 8 ಎಕರೆ ಈಲ್ಡ್ನ ಒಂದೇ 2.5 ಎಕರೆಯಲ್ಲಿ ನಾವು ತೋರಿಸ್ಬೋದು. ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಅದರಿಂದ ಬೇರೆ ಯಾವುದಕ್ಕೂ ಎಫೆಕ್ಟ್ ಆಗಲ್ಲ. ಅದರಿಂದ ಅಡಿಕೆಗೆ ಎಫೆಕ್ಟ್ ಆಯಿತು ಅನ್ನೋಂಗಿಲ್ಲ, ಏನಿಲ್ಲ. ಆಮೇಲೆ ಪ್ಲ್ಯಾನ್ ಮಾಡಿಕೊಂಡ್ರೆ ಒಂದೇ ಇದರಲ್ಲಿ ಇವಾಗ ನೀರಾವರಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಒಂದು ಅಡಿಕೆನಲ್ಲಿ ಮಾಡೋದು 4 ಬೆಳೆಗೂ ನಾವು ಇದರಲ್ಲಿ ಇದು ಮಾಡ್ಕೋಬೋದು, ಟ್ರಿಪ್ಪೆಲ್ಲ ಮಾಡಿಕೊಂಡ್ರೆ. ಈಗ ನಮಗೆ ಅಂದರೆ ಸ್ವಲ್ಪ ಆ ಥರ ಬೀಳ್ದಲೇ ಅದನ್ನು ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ 4 ಕಡೆ ನೋಡಿ ಇದು ಮಾಡಿದ್ರೆ ಫಸ್ಟ್ ಕ್ಲಾಸಾಗಿ ಮಾಡ್ತೀವಿ. ಈಗ ನಮಗೆ ಅವಾಗ ಗೊತ್ತಿರಲಿಲ್ಲ, ಇವಾಗ ಅನ್ಸುತ್ತೆ 2.5 ಎಕರೆ ಇದ್ದರೆ ಅದನ್ನ 8 ಎಕರೆ ಮಾಡ್ಬೋದು, 10 ಎಕರೆ ತೋರಿಸ್ಬೋದು. 10 ಎಕರೆ ನಾವು ಅದನ್ನು 10 ಎಕರೆ ಅಷ್ಟಲ್ಲಿ ಏನು ಬೆಳಿಬೋದು ಅಷ್ಟನ್ನು ಬೆಳಿಬೋದು ಸರ್, ಮಾಡ್ಬೋದು. ನಮ್ಮ ಯುವಕರಿಗೆ ಅದೇ ಹೇಳೋದು, ಜಾಸ್ತಿ ಬೇಡ, 6 ಎಕರೆ ಬೇಕು, 5 ಎಕರೆ ಬೇಡ, 2 ಎಕರೆ ತೋಟ ಇದ್ದರೆ ಸಾಕು. ಕೇವಲ 1.5 ಎಕರೆ ಇದ್ರೂ ಮಾಡ್ಬೋದು, 2 ಎಕರೆ ಇದ್ರೂ ಒಂದು ಬೇಕಾದ್ರೆ ಏನೋ ಒಂದು ನಮಗೊಂದು ವೀಕೆಂಡ್ ಬಂದಾಗ ನಮಗೊಂದು ಇರಬೇಕು, ಒಂದು ಚಿಕ್ಕದಾಗ ಒಂದು ಮನೆ ಕಟ್ಕೊಂಡು ಸೆಟ್ ಮಾಡ್ಕೊಂಡು ಅದನ್ನು 2.5 ಎಕರೆನೇ 10 ಎಕರೆ ಥರ ಅವರು ಧೀರ ಇದು ಮಾಡ್ಬೋದು ಮಾಡಿದ್ರೆ.